Hi guys, welcome back to my YouTube channel. ಸೊ ಇವತ್ತು ನಾನು ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ಸ್ಕಿನ್ ಕೇರ್. ಸೊ ಈ ವಿಡಿಯೋನ ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಆ್ಯಂಡ್ ತುಂಬ ದಿನ ಅಲ್ಲ, ತುಂಬ ತಿಂಗಳುಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಫೈನಲಿ ಐ ಆಮ್ ಡೂಯಿಂಗ್ ಇಟ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಯಾವುದೇ ಬ್ರ್ಯಾಂಡ್ನ ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ. ಆ್ಯಂಡ್ ನನ್ನ ಸ್ಕಿನ್ ಬಗ್ಗೆ ನಾನು ತಿಳ್ಕೊಂಡು ನನಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಏನಾದರೂ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂದರೆ ನಿಮ್ಮ ಸ್ಕಿನ್ ಟೈಪ್ ಯಾವುದು, ನಿಮಗೆ ಈ ಪ್ರಾಡಕ್ಟ್ ಸೂಟ್ ಆಗುತ್ತಾ ಇಲ್ವಾ ಅಂತ ನೋಡಿ ಆಮೇಲೆ ನೀವು ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ನಂದು ಆಯಿಲಿ ಸ್ಕಿನ್, ಆಯಿಲಿ ಕಾಂಬಿನೇಷನ್. ಇವಾಗ ಸ್ವಲ್ಪ ಡ್ರೈ ಆಗಿದೆ. ನಾನು ಆ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಸ್ವಲ್ಪ ಈ ನಡುವೆ ಡ್ರೈ ಆಗುತ್ತೆ. ಆ್ಯಂಡ್ ಆಲ್ಸೋ ವೆದರ್ ಹಿಂಗಿರೋದ್ರಿಂದ, ಸಿನ್ಸ್ ಇಟ್ ಈಸ್ ವಿಂಟರ್, ಸ್ವಲ್ಪ ಡ್ರೈ ಆಗುತ್ತೆ ಸ್ಕಿನ್ನು. ಸೊ ನನಗೆ ಗೊತ್ತು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನನ್ನ ಸ್ಕಿನ್ಗೆ ಚೆನ್ನಾಗಿ ಅನಿಸುತ್ತೆ ಅಂತ. ಇನ್ನೊಂದು ಹೇಳಬೇಕಂದ್ರೆ ನಂದು ತುಂಬ ಆ್ಯಕ್ನಿ ಪ್ರೋನ್ ಸ್ಕಿನ್ ಇತ್ತು. ಇಲ್ಲೆಲ್ಲ ಫುಲ್ ಆ್ಯಕ್ನಿ, ಇಲ್ಲೆಲ್ಲ ಫುಲ್ ಆ್ಯಕ್ನಿ ಇತ್ತು. ನೋಡಿ, ಇವಾಗೂ ಒಂದು ಪಿಂಪಲ್ ಬಂದು ಆ ಮಾರ್ಕ್ ಹಾಗೆ ಉಳಿದಿದೆ. ಸೊ ಈ ಕಡೆಲ್ಲ ಫುಲ್ ಪಿಂಪಲ್ಸ್ ಇರೋದು ಈಗ ತುಂಬಾ ಕಮ್ಮಿ ಆಗಿದೆ, ಟಚ್ ವುಡ್. ಆ್ಯಂಡ್ ಇದು 1-2 ದಿನದಲ್ಲಿ ಕಮ್ಮಿ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಆಗಲ್ಲ. ಆ್ಯಂಡ್ ಐ ಹ್ಯಾವ್ ಸಫರ್ಡ್ ಫ್ರಮ್ ಹಾರ್ಮೋನಲ್ ಆ್ಯಕ್ನಿ. ನಂಗೆ ಲಿಟ್ರಲಿ ಫುಲ್ ಇಷ್ಟಿಷ್ಟು ಈ ಕಡೆ ಇಷ್ಟಿಷ್ಟು ಪಿಂಪಲ್ಸ್ ಬರೋದು. ಫ್ಯಾಮಿಲಿ ಫಂಕ್ಷನ್ಸ್ ಆ ಥರ ಎಲ್ಲ ಬಂದರೆ ನನಗೆ ವಿಸಿಟ್ ಮಾಡೋಕ್ಕೆ ಆಗ್ತಾ ಇದ್ದಿಲ್ಲ. ನಾನಂತೂ ಹತ್ಕೊಂಡೇ ಕುತ್ಕೊಬಿಡ್ತಾ ಇದ್ದೆ ನಮ್ಮಮ್ಮ ಮುಂದೆ. ಇಲ್ಲ, ನಾನು ಬರಲ್ಲ ಅಂತ ಹೇಳಿ ಆಮೇಲೆ ಡಾಕ್ಟರ್ಸಿಗೆ ವಿಸಿಟ್ ಮಾಡಿ ಅಲ್ಲಿ ನೋಡಿ ಸ್ವಲ್ಪ ಮೆಡಿಕೇಷನ್ಸ್, ಟ್ರೀಟ್ಮೆಂಟ್ಸ್ ಹೋಗಿ ಮತ್ತೆ ಆ ಮೆಡಿಕೇಷನ್ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ ಮೇಲೆ ಮತ್ತೆ ನನ್ನ ಸ್ಕಿನ್ ಹಾಗೆ ಆಗಿಬಿಡೋದು, ಮತ್ತೆ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋದು, ಅದು ಇದು ಅಂತ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಸ್ವಲ್ಪ ಜನರ ಬಾಡಿ ಇನ್ಕ್ಲೂಡಿಂಗ್ ಮೈಂಡ್ ಈ ಲೈಕ್ ದ್ಯಾಟ್ ಟೈಮ್ ಆಫ್ ದ ಮಂತ್ ಅಂದರೆ ಪೀರಿಯಡ್ ಟೈಮ್ ಆ ಥರ ಎಲ್ಲ ಇದ್ದಾಗ ಆಬ್ವಿಯಸ್ಲಿ ಪಿಂಪಲ್ಸ್ ಬರುತ್ತೆ, ಆ್ಯಕ್ನಿ ಬರುತ್ತೆ, ಅದೆಲ್ಲ ಆಗುತ್ತೆ. ಸೊ ಇಟ್ಸ್ ನಾರ್ಮಲ್. ನಂದಂತೂ ರೊಟೀನ್ ಹೆಂಗಾಗ್ಬಿಡುತ್ತೆ ಅಂದರೆ, ಓಕೆ ಈಗ ಪೀರಿಯಡ್ಸ್ ಬಂದಾಗ ಆ ಪಿಂಪಲ್ ಬರುತ್ತೆ, ಮತ್ತೆ ನೆಕ್ಸ್ಟ್ ಪೀರಿಯಡ್ ಬರೋವರೆಗೂ ಆ ಪಿಂಪಲ್ಸ್ ಎಲ್ಲ ನಾನು ಸ್ವಲ್ಪ ಹೋಗಿರುತ್ತೆ, ಮಾರ್ಕ್ಸ್ ಎಲ್ಲ ಉಳಿದಿರ ಎಲ್ಲ ಹೋಗಿರುತ್ತೆ. ಬಟ್ ಮತ್ತೆ ಪಿಂಪಲ್ ಮತ್ತೆ ಇನ್ನೊಂದು ಸ್ಟಾರ್ಟ್ ಆದಾಗ ಮತ್ತೆ ಕೇರಿಂಗ್, ಲೈಕ್ ಇಟ್ ಹ್ಯಾಸ್ ಬೀನ್ ಅ ಸೈಕಲ್, ಒಂದು ಸೈಕಲ್ ಆಗಿಬಿಟ್ಟಿದೆ ನನಗಂತೂ. ನಮ್ಮ ಎದುರು ಕಡೆ ಮನೆಯವರು ಮಾತಾಡ್ತಿದ್ದಾರೆ. ಓಕೆ, ಸೊ ತಡ ಮಾಡ್ದಿರಾ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್ ಇಸ್ ಮೈ ಫೇಸ್ ವಾಶ್. ನಾನು ಇದೇ ಫೇಸ್ ವಾಶ್ನ ಯೂಸ್ ಮಾಡೋದು. ದಿಸ್ ಇಸ್ ಸಿಂಪಲ್. ನಾನು ಕ್ಯಾಮ್ರಾ ಉಲ್ಟಾ ಅಂದರೆ ನನಗೆ ಫೇಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಗೆ ಆ ಥರ ಕಾಣಿಸ್ತಿದೆ. ದಿಸ್ ಇಸ್ ಸಿಂಪಲ್ ಫೇಸ್ ವಾಶ್. ಹೆಸರೇ ಸಿಂಪಲ್, ನಿಮಗೂ ಗೊತ್ತಿರುತ್ತೆ. ದಿಸ್ ಈಸ್ ರಿಫ್ರೆಶಿಂಗ್ ಫೇಶಿಯಲ್ ವಾಶ್. ನಾನು ಇದಕ್ಕೆ ಮುಂಚೆನೂ ತುಂಬ ಫೇಸ್ ವಾಶಸ್ ಎಲ್ಲ ಯೂಸ್ ಮಾಡಿದ್ದೀನಿ, ಬಟ್ ದಿಸ್ ಐ ಹ್ಯಾವ್ ಸ್ಟಕ್ ಟು ದಿಸ್. ಇದು ತುಂಬ ಅಂದರೆ ಜೆಂಟಲ್ ವಾಶ್ ಮಾಡುತ್ತೆ. ನನ್ನ ಆಯಿಲಿ ಸ್ಕಿನ್ ಇರೋದ್ರಿಂದ ಆಯಿಲಿನ ಫುಲ್ಲು ಅಂದರೆ ಕಂಪ್ಲೀಟ್ ಡ್ರೈನೂ ಮಾಡಿಬಿಡಲ್ಲ ಆ್ಯಂಡ್ ಕಂಪ್ಲೀಟ್ ಆಯಿಲು ಬಿಡಲ್ಲ, ಆ ಥರ ಅಲ್ಲ. ಇಟ್ ಈಸ್ ಗುಡ್. ನನ್ನ ಸ್ಕಿನ್ಗೆ ಇದು ಸೂಟ್ ಆಗಿದೆ. ಆ್ಯಂಡ್ ಇದನ್ನು ನಮ್ಮಮ್ಮ ಕೂಡ ಯೂಸ್ ಮಾಡ್ತಾರೆ. ನಮ್ಮಮ್ಮಗೆ ನಾರ್ಮಲ್ ಟು ಡ್ರೈ ಸ್ಕಿನ್ ಅಂದರೆ ನಾರ್ಮಲ್ ಸ್ಕಿನ್ ಇದೆ ನಮ್ಮಮ್ಮಗೆ. ಸೊ ದಿಸ್ ಇಸ್ ಗುಡ್. ಆ್ಯಂಡ್ ನಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನಾನಂತೂ ಪ್ರಾಡಕ್ಟ್ಸ್ನ ನೋಡಿ ಯೂಸ್ ಮಾಡ್ತೀನಿ. ಸೊ ದಿಸ್ ಹ್ಯಾಸ್ ಬೀನ್ ಗುಡ್. ಇದು ನಾನು ಆಲ್ಮೋಸ್ಟ್ ಒಂದು 1.5-2 ಇಯರ್ಸಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು. ಅದಕ್ಕೆ ಮುಂಚೆ ನಾನು ಸೋಪ್ ಯೂಸ್ ಮಾಡ್ತಾ ಇದ್ದೆ, ಆ್ಯಕ್ನಿ ಸ್ಟಾರ್ದು ಬೆನ್ಜಾಯಿಲ್ ಪೆರಾಕ್ಸೈಡ್ ಸೋಪ್. ಅದೂ ತುಂಬ ಚೆನ್ನಾಗಿದೆ. ಬಟ್ ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ
I've stuck to this. So big heart for this. ಸೊ ನೆಕ್ಸ್ಟ್ ನಾನು ಮೇಕಪ್ಪು ಅದು ಇದೆಲ್ಲ ಮಾಡ್ಕೋತಾ ಇರ್ತೀನಲ್ಲ, ಸೊ ಶೂಟ್ಸು ಆ ಥರ ಎಲ್ಲ ಇದ್ದಾಗ ನಾನು ಡಬಲ್ ಕ್ಲೆನ್ಸ್ ಮಾಡಲೇಬೇಕಾಗುತ್ತೆ. ಸೊ ನಾನು ಡಬಲ್ ಕ್ಲೆನ್ಸ್ ಮಾಡಬೇಕಾದ್ರೆ ಫಸ್ಟು ಗಾರ್ನಿಯರ್ ಮೈಸೆಲರ್ ವಾಟರ್ ಇದೇ ಯೂಸ್ ಮಾಡೋದು ನಾನು, ವಿಟಮಿನ್ ಸಿ ಇದು. ಸೊ ಇದು ಯೂಸ್ ಮಾಡಿಬಿಟ್ಟು ಆಮೇಲೆ ಇದ್ರಲ್ಲಿ ಫೇಸ್ ವಾಶ್ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಡಬಲ್ ಕ್ಲೆನ್ಸಿಂಗ್ ಥಿಂಗ್. ಸೊ ನೆಕ್ಸ್ಟ್ ಕಮ್ಸ್ ಸಿರಮ್. ಸೊ ಇಷ್ಟು ಸಿರಮ್ ಯೂಸ್ ಮಾಡ್ತೀನಿ. ಫಸ್ಟ್ ಡರ್ಮಾಕೋದು ಈ ಸಿರಮ್ ನಾನು ಯೂಸ್ ಮಾಡ್ತಿದ್ದೆ. ಇಟ್ ವಾಸ್ ಗುಡ್ ಆ್ಯಂಡ್ ನಾನು ಇದನ್ನು ಎವ್ರಿ ಡೇ ಯೂಸ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ನನ್ನ ಸ್ಕಿನ್ಗೆ ಸಿರಮ್ ಸೂಟ್ ಆಗೋಲ್ಲ. ನನ್ನ ಸ್ಕಿನ್ಗೆ ಸೂಟ್ ಆಗೋದು ಓನ್ಲಿ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಅಷ್ಟೇ. ಸೊ ನಾನು ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು 2-3 ಮಂತ್ಸಿಂದ ಅಷ್ಟೇ. ಆ್ಯಂಡ್ ಐ ಯೂಸ್ ಇಟ್ ವೆರಿ ರೇರ್ಲಿ. 10% ನಿಯಾಸಿನಮೈಡ್ ಫೇಸ್ ಸಿರಮ್ ಫ್ರಮ್ ಡರ್ಮಾಕೋ. ಇಟ್ ಈಸ್ ಗುಡ್. ನನಗೆ ಓಪನ್ ಪೋರ್ಸ್ ಇರೋದ್ರಿಂದ ದಿಸ್ ನಿಯಾಸಿನಮೈಡ್ ವರ್ಕ್ಸ್ ಆ್ಯಂಡ್ ಸಾಕು, ನನಗೆ ಅಷ್ಟೇ ಯೂಸ್ ಮಾಡೋದು ನಾನು. ನನ್ನ ರೀಸೆಂಟ್ ಫೇವ್ರೆಟ್ ಕಲೆಕ್ಷನ್ ಈಸ್ ದಿಸ್ ಒನ್. ಇದು ಎರಡೂ ಫಸ್ಟ್ ಇದ್ರ ಬಗ್ಗೆ ಹೇಳ್ತೀನಿ, ಯಾಕಂದರೆ ಇದೇ ನನ್ನ ಫೇವ್ರೇಟ್. ಅದಕ್ಕಿಂತ ದಿಸ್ ಇಸ್ ಹೈಫೆನ್ಸ್ ಅಡ್ವಾನ್ಸ್ಡ್ ಡೀಪ್ ಪಿಗ್ಮೆಂಟೇಷನ್ ಸಿರಮ್. ನನಗೆ ಮಾರ್ಕ್ಸ್ ಸ್ಪಾಟ್ಸ್ ಇರೋದ್ರಿಂದ ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದಿಸ್ ಇಸ್ ಸೋ ಗುಡ್. ನಾನು ಹೇಳ್ದಂಗೆ ನನ್ನ ಸ್ಕಿನ್ಗೆ ಸಿರಮ್ ಸೆಟ್ ಆಗೋಲ್ಲ, ಬಟ್ ದಿಸ್ ಸಿರಮ್ ಇಟ್ ಹ್ಯಾಸ್ ಮೈ ಹಾರ್ಟ್. ಅಷ್ಟು ಚೆನ್ನಾಗಿದೆ ಈ ಸಿರಮು ಆ್ಯಂಡ್ ನನ್ನ ಸ್ಕಿನ್ಗೆ ಎಸ್ಪೆಷಲಿ ತುಂಬ ಸೂಟ್ ಆಗಿದೆ ಆ್ಯಂಡ್ ಐ ಆಮ್ ಇನ್ ಲವ್ ವಿತ್ ಇಟ್. So this has tranexamic acid 3%, kojic acid 2%, pineapple extract 5% and licorice extract 2%. ತುಂಬ ಚೆನ್ನಾಗಿದೆ ಇದು ಟೆಕ್ಸ್ಚರ್ ಮಾತ್ರ. ಆ್ಯಂಡ್ ದಿಸ್ ಇಸ್ ಆರ್ಡರ್ಲೆಸ್ ಆ್ಯಕ್ಚುಲಿ, ಸೊ ಇಟ್ ಈಸ್ ಗುಡ್. ನೆಕ್ಸ್ಟ್ ಈ ಸಿರಮ್ ಹೈಫೆನ್ಸ್ ಡಬಲ್ ಶಾಟ್ ರೇಡಿಯಮ್ ಲಿಫ್ಟ್ ಸಿರಮ್. ಓಕೆ, ಈ ಸಿರಮ್ಮು ಇಷ್ಟ ಆಯಿತು. ಬಟ್ ಏನು ಅಂದರೆ ಇದು ಆ್ಯಕ್ಚುಲಿ ಇದಕ್ಕೆ ಶೇಕ್ ಮಾಡಿದಾಗ ಈ ಥರ ಡಬಲ್ ಕಲರ್ ಇರೋದು ಸಿಂಗಲ್ ಕಲರ್ ಆಗುತ್ತೆ. ಇದು ಚೆನ್ನಾಗಿದೆ. ಏನು ಅಂದರೆ ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ಇದು ಹಾಕ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ಆಯಿಲಿ ಲೈಕ್ ಆಯಿಲಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಡಲ್ಲಾಗಿ ಕಾಣಿಸೋ ಥರ ಫೀಲ್ ಆಗುತ್ತೆ. ಬಟ್ ಇಟ್ ವರ್ಕ್ಸ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನಾನು ಇದನ್ನು ಮಾರ್ನಿಂಗ್ ಹಾಕ್ಕೊಳ್ಳಲ್ಲ. ನಾನು ಇದನ್ನು ಮಾತ್ರ ಮಾರ್ನಿಂಗ್ ಯೂಸ್ ಮಾಡ್ತೀನಿ. ಇದನ್ನು ನಾನು ನೈಟ್ ಆರ್ ಈವ್ನಿಂಗ್ ಯೂಸ್ ಮಾಡ್ತೀನಿ. ಆಚೆ ಎಲ್ಲೂ ಹೋಗಲ್ಲ ಅಂದರೆ ಆವಾಗ ಯೂಸ್ ಮಾಡ್ತೀನಿ. ಫೇಸ್ ವಾಶ್ ಆದಮೇಲೆ ಇದನ್ನು ಯೂಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡ್ತೀನಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಗುಡ್. ಐ ವುಡ್ ರೆಕಮೆಂಡ್ ಎರಡೂ. ನಿಮ್ಮದು ನಾರ್ಮಲ್ ಸ್ಕಿನ್ ಇದ್ದರೆ ದಿಸ್ ಇಸ್ ಗುಡ್. ನಾರ್ಮಲ್ ಟು ಡ್ರೈ ಸ್ಕಿನ್ ಇದ್ದರೆ ದಿಸ್ ಇಸ್ ಗುಡ್. ಬಟ್ ನಿಮಗೆ ಏನಾದರೂ ಇಲ್ಲ ಸ್ವಲ್ಪ ಆಯಿಲಿ ಇದೆ ಅಂತ ಅನಿಸಿದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್. ಇದು ಆಯಿಲ್ನೆಸ್ ಏನು ಬಿಡಲ್ಲ. ಇದು ಸ್ವಲ್ಪ ಆಯಿಲ್ ಅಂತ ಫೀಲ್ ಆಗುತ್ತೆ ನಂಗೆ ಗೊತ್ತಿಲ್ಲ. ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಇದನ್ನು ಯೂಸ್ ಮಾಡಿ ಅಂತಲೂ ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಟೆಲಿಂಗ್ ಔಟ್ ಮೈ ಸ್ಕಿನ್ ಕೇರ್ ರೂಟೀನ್. ಓಕೆ, ನೌ ಕಮ್ಸ್ ದ ಮಾಯ್ಶ್ಚರೈಸರ್ ಪಾರ್ಟ್. ಫಸ್ಟು ಇದ್ರ ಬಗ್ಗೆ ಹೇಳ್ಬೇಡ. ಇದು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಅಡ್ವಾನ್ಸ್ಡ್ ಸ್ನೇಲ್ 96 ಮ್ಯೂಸಿನ್. ಸೊ ಇದು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಅಡ್ವಾನ್ಸ್ಡ್ ಸ್ನೇಲ್ 96 ಮ್ಯೂಸಿನ್ ಪವರ್ಡ್ ಎಸೆನ್ಸ್. ಸೊ ಇದು ಬಂದು ಕಾಸಾರೆಕ್ಸ್ದು ಸ್ನೇಲ್ ಮ್ಯೂಸಿನ್ದು ಗೊತ್ತಲ್ಲ ನನಗೆ. ಆ್ಯಂಡ್ ಇದು ನನ್ನ ಸ್ಕಿನ್ಗೆ ತುಂಬ ಲೈಟಾಗೆ ಫೀಲ್ ಆಗ್ತಿತ್ತು. ನನ್ನ ಸ್ಕಿನ್ ರಿಯಾಕ್ಟ್ ಆಗಿಲ್ಲ. ನಂದು ಹೇಳಿದ್ನಲ್ಲ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಭಯ ಆಗುತ್ತೆ. ಬಟ್ ಈ ಪ್ರಾಡಕ್ಟ್ ಇಟ್ ವಾಸ್ ಗುಡ್ ಆನ್ ಮೈ ಸ್ಕಿನ್. ತುಂಬ ಹೈಡ್ರೇಟಾಗಿ ಇಡುತ್ತೆ ಸ್ಕಿನ್ನ, ಮಾಯ್ಶ್ಚರೈಸ್ಡ್ ಆಗಿ ಇಡುತ್ತೆ. ಆಯಿಲ್ ಬಿಡೋದು ಆ ಥರ ಎಲ್ಲ ಏನೂ ಇಲ್ಲ. ದಿಸ್ ಇಸ್ ಗುಡ್. ನಾನು ಆ್ಯಕ್ಚುಲಿ ಇದು ಯೂಸ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಸೆರಮ್ ಯೂಸ್ ಮಾಡಿಬಿಟ್ಟು ಯೂಸ್ ಮಾಡಿಬಿಟ್ಟು ಸನ್ಸ್ಕ್ರೀನ್ ಹಾಕೋತಾ ಇದ್ದೆ. ತುಂಬ ಹಾಗೂ ಮಾಡ್ಬೋದು. ಇಲ್ಲಾಂದರೆ ಇದ್ರ ಮೇಲೆ ಇಫ್ ಯು ವಾಂಟ್ ಮತ್ತೆ ಬೇರೆ ಮಾಯ್ಶ್ಚರೈಸರ್ ಹಾಕೋಬೇಕಂದ್ರೂ ಯು ಕ್ಯಾನ್ ಯೂಸ್. ಬಟ್ ನಾನು ಆ ಥರ ಅಷ್ಟೆಲ್ಲ ಮಾಡೋಕ್ಕೋಗಲ್ಲ. ಇದು ಹಾಕೋತೀನಿ, ಇಲ್ಲ ಬೇರೆ ಮಾಯ್ಶ್ಚರೈಸರ್ ಹಾಕೋತೀನಿ ಅಷ್ಟೇ, ಮುಗೀತು.
ಇನ್ನೊಂದು ಮಾಯಿಶ್ಚರೈಸರ್ ಬಗ್ಗೆ ಹೇಳಬೇಕು ಅಂದರೆ ಎಮಿ ಹ್ಯಾಂಡ್ಸ್ ಮಾಯಿಶ್ಚರೈಸರ್ ಅಂತ. ಇದು ಆ್ಯಕ್ಚುಲಿ ನನ್ನ ಡರ್ಮ್ಯಾಟ್ ಕೊಟ್ಟಿದ್ದು 3-4 ಮಂತ್ಸ್ ಬ್ಯಾಕ್. ಸೊ ಅವಾಗ ತೊಗೊಂಡು ಯೂಸ್ ಮಾಡಿದೆ. ಇಟ್ ಹ್ಯಾಸ್ ಸೆರಮೈಡ್ ಆ್ಯಂಡ್ ಹೈಲುರಾನಿಕ್ ಆ್ಯಸಿಡ್. ಇಟ್ಸ್ ಗುಡ್, ಇಟ್ಸ್ ನಾನ್ ಕಮೋಡೋಜೆನಿಕ್ ಅಲ್ಲ. ಇದು ಆ್ಯಕ್ಚುಲಿ ಎಲ್ಲೂ ಸಿಗಲ್ಲ, ಇದು ಅವರ ಕ್ಲಿನಿಕಲ್ಲೇ ಮಾತ್ರ ಸಿಗೋದು. ಸೊ ನಿಮಗೇನಾದರೂ ಬೇಕು ಅಂದರೆ ಅಲ್ಲೇ ಹೋಗಿ ತೊಗೋಬೇಕಾಗುತ್ತೆ. ಕಮೆಂಟ್ ಮಾಡಿ ನಿಮ್ಗೇನಾದರೂ ಬೇಕು ಅಂದರೆ. ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ ವೆರಿ ಗುಡ್. ಇದು ಮಾಯಿಶ್ಚರೈಸರ್ ತುಂಬ ಚೆನ್ನಾಗಿದೆ ಸ್ಕಿನ್ಗೆ. ಇಟ್ ಕೀಪ್ಸ್ ಯುವರ್ ಸ್ಕಿನ್ ಮಾಯಿಶ್ಚರೈಸ್ಡ್ ಆ್ಯಂಡ್ ಹೈಡ್ರೇಟೆಡ್. ಬೇರೆ ಪ್ರಾಡಕ್ಟ್ಸ್ ಜೊತೆ ರಿಯಾಕ್ಟ್ ಆಗೋಕ್ಕೆ ಬಿಡಲ್ಲ. ಬಿಕಾಸ್ ನಾನು ಸಮಟೈಮ್ಸ್ ಶೂಟ್ಸ್ಗೆ ಹೋಗ್ತಾ ಇರ್ತೀನಿ, ಮೇಕಪ್ ಶೂಟ್ ಇರುತ್ತೆ ಆ್ಯಂಡ್ ಒಬ್ವಿಯಸ್ಲಿ ತುಂಬ ಮೇಕಪ್ ಹಾಕಿರ್ತಾರೆ ಫೇಸ್ ಮೇಲೆ. ಆವಾಗ ನನ್ನ ಸ್ಕಿನ್ ಬ್ಯಾರಿಯರ್ನ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕಲ್ಲ. ಸೊ ಆವಾಗೆಲ್ಲ ನಾನು ಇದನ್ನೇ ಕೊಟ್ಟು ಯೂಸ್ ಮಾಡಿರೋದು. ಆ್ಯಂಡ್ ಇಟ್ ಹ್ಯಾಸ್ ವರ್ಕ್ಡ್ ವಂಡರ್ಸ್. ಅಂದರೆ ಫಸ್ಟೆಲ್ಲ ರಿಯಾಕ್ಟ್ ಆಗಿಬಿಟ್ಟು ನನಗೆ ಪಿಂಪಲ್ಸ್ ಬಂದುಬಿಡೋದು ಅಥವಾ ರ್ಯಾಷಸ್ ಆಗಿಬಿಡೋದು ಆ ಥರ ಎಲ್ಲ ಆಗ್ತಾಯಿತ್ತು. ಇದು ಯೂಸ್ ಮಾಡಿದ ಮೇಲಿಂದ ಇಟ್ಸ್ ಗುಡ್. ಇಟ್ ಕೀಪ್ಸ್ ಮೈ ಸ್ಕಿನ್ ಕೂಲ್. ಆಮೇಲೆ ಇದರಲ್ಲಿ ಅದೊಂಥರ ಹಾಕೊಂಡ್ಮೇಲೆ ಒಂದು ಕೂಲಿಂಗ್ ಎಫೆಕ್ಟ್ ಇರುತ್ತಲ್ಲ, ಆ ಥರ ಒಂದು ಕೂಲಿಂಗ್ ಎಫೆಕ್ಟ್ ಇದೆ. ಆ್ಯಂಡ್ ಇದ್ರ ಬಗ್ಗೆ ನಾನು ಏನು ಹೇಳಿ, ಏನೂ ಇಲ್ಲ ಹೇಳೋಕ್ಕೆ. ಓಕೆ, ಜಸ್ಟ್ ಗಿವ್ ಮಿ ಅ ಮಿನಿಟ್. ನಾನು ಗಿವ್ 1 second. 2000 years later. 2000 years later. And next is my wonder product. I don't know what to say about this one. I have no, like literally I have no words, bro. Look at this. This is Cetaphil's moisturizing cream for dry to normal skin. ಬಟ್ ನಾನು ಯೂಸ್ ಮಾಡ್ತೀನಿ. ಕೇಳ್ಬೋದು ನೀವೇನಕ್ಕೆ ಯೂಸ್ ಮಾಡ್ತೀರಾ, ನಿಮ್ಮದು ಆಯಿಲಿ ಸ್ಕಿನ್ ಅಲ್ವಾ ಅಂತ. ಇದು ಆ್ಯಕ್ಚುಲಿ ನಾನು ನೈಟ್ ಹೊತ್ತು ಮಾತ್ರ ಯೂಸ್ ಮಾಡ್ತಾ ಇದ್ದಿದ್ದು. ಈಗ ವಿಂಟರ್ ಸ್ಟಾರ್ಟ್ ಆದಾಗಿಂದ ನಾನು AM ರೂಟೀನ್ಗೂ ಯೂಸ್ ಮಾಡ್ತಾಯಿದ್ದೀನಿ. ಸೀರಿಯಸ್ಲಿ ಬ್ರೋ, ಇದು ಯೂಸ್ ಮಾಡಿದಾಗಿಂದ ಎಷ್ಟು ಚೆನ್ನಾಗಾಗಿದೆ ಅಂದರೆ ನನ್ನ ಸ್ಕಿನ್ನು. ಇಲ್ಲೆಲ್ಲ ನನಗೆ ಚಿಕ್ಕ ಬಂಪ್ಸ್ ಅಂದರೆ ಚಿಕ್ಕ ಪಿಂಪಲ್ಸ್ ಬರ್ತಾಯಿತ್ತು, ಅದೆಲ್ಲ ಏನು ಬರಲ್ಲ ಈಗ. ಆ್ಯಂಡ್ ದಿಸ್ ಇಸ್ ವೆರಿ ಗುಡ್. ಗೊತ್ತಿಲ್ಲ ಸಮ್ಮರಲ್ಲಿ ನನಗೆ ಇದು ಯೂಸ್ ಆಗುತ್ತೋ ಇಲ್ವೋ ಅಂತ, ಬಟ್ ಡೆಫಿನೆಟ್ಲಿ ನಾನು PMಗೆ ಮಾತ್ರ ಇದೇ ಯೂಸ್ ಮಾಡ್ತೀನಿ. ಬಿಕಾಸ್ ಐ ಹ್ಯಾವ್ ಡಿಫ್ರೆಂಟ್ ರೂಟೀನ್ ಫಾರ್ PM. ಮಾತ್ರ ಇದೇ ಯೂಸ್ ಮಾಡ್ತೀನಿ ಬಿಕಾಸ್ ಐ ಹ್ಯಾವ್ ಡಿಫ್ರೆಂಟ್ ರೂಟೀನ್ ಫಾರ್ PM. You didn't have to cut me off. I could never know we were nothing. I don't even need your love, but you treat me like a stranger and I feel so low. ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸ್ಕಿನ್ನ ಡ್ರೈ ಮಾಡಿಬಿಡುತ್ತೆ. ಆದ್ದರಿಂದ ನಾನು ಇದೇ ಯೂಸ್ ಮಾಡ್ತಾಯಿದ್ದೆ. ಬಟ್ ನೌ ಐ ಆಮ್ ಅಡಿಕ್ಟೆಡ್ ಟು ದಿಸ್. ಓಕೆ, ಸೊ ಸಾರಿ, ಮತ್ತೆ ಕಾಲ್ ಬಂದು ಡಿಸ್ಟರ್ಬ್ ಆಯಿತು. ಸೊ ಇದ್ರ ಬಗ್ಗೆ ಹೇಳ್ತಿದ್ದೆ. ಇದ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ಇದನ್ನು ನೀವು ಡ್ರೈ ಸ್ಕಿನ್ ಇರೋರು ಯು ಕ್ಯಾನ್ ಟ್ರೈ. ಆಯಿಲಿ ಸ್ಕಿನ್ ಇರೋರು ನೀವು ಏನಾದರೂ ನೈಟ್ ಟೈಮ್ ಏನಾದರೂ ಯೂಸ್ ಮಾಡಬೇಕಂದ್ರೆ ಮಾಡಿ. ಬಟ್ ತೀರೋ ಆಯಿಲಿ ಇದೆ ಅಂದರೆ ಪ್ಲೀಸ್ ಬೇಡ. ಸೊ ದಿಸ್ ಇಸ್ ಅಬೌಟ್ ಮಾಯಿಶ್ಚರೈಸಿಂಗ್ ಡನ್. ಇನ್ನೊಂದು ಇದೆ. ಸೊ ದಿಸ್ ಇಸ್ ಒನ್ ಮೋರ್. ದಿಸ್ ಇಸ್ ಫ್ರಮ್ ಅಪೋಲೋ ಆಲೋವೆರಾ ಸ್ಕಿನ್ ಕೇರ್ ಜೆಲ್. ಇದು ನಾನು ಅಪೋಲೋ ಅಲ್ಲೇ ತೊಗೊಳ್ಳೋದು. ನನಗೆ ಆ್ಯಕ್ಚುಲಿ ಈ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ, ಅಂದರೆ ಹಾಲು, ಈ ಟೊಮ್ಯಾಟೊ ಪೇಸ್ಟು, ಆಮೇಲೆ ಆಲೋವೆರಾ, ನ್ಯಾಚುರಲ್ ಆಲೋವೆರಾ ಜೆಲ್, ಅದೆಲ್ಲ ನನ್ನ ಸ್ಕಿನ್ನಿಗೆ ಸೂಟೇ ಆಗೋಲ್ಲ. ಬಟ್ ಹಾಕಿದ ತಕ್ಷಣ ರ್ಯಾಷಸ್ ಬಂದುಬಿಡುತ್ತೆ. ಸೊ ಅದರಿಂದ ನಾನು ಅಷ್ಟು ಯೂಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇದು ನಾನು ಮಾರ್ನಿಂಗ್ ಎಲ್ಲೂ ಆಚೆ ಹೋಗಿಲ್ಲ ಅಂದರೆ ಮನೆಯಲ್ಲೇ ಇರ್ತೀನಿ ಅಂದರೆ ಐ ಜಸ್ಟ್ ಗಿವ್ ಮಸಾಜ್. ಇದರಲ್ಲಿ ಮಸಾಜ್ ಕೊಡ್ತೀನಿ. ಆ್ಯಂಡ್ ಇದು ನಮ್ಮ ಮಮ್ಮಿನೂ ಯೂಸ್ ಮಾಡ್ತಾರೆ. ನಮ್ಮ ಮಮ್ಮಿ ಸ್ಕಿನ್ಗಂತೂ ಲೈಕ್ ಶಿ ಎವ್ರಿ ಡೇ ಮಸಾಜಸ್ ವಿತ್ ದಿಸ್ ಒನ್. ಇದು ತುಂಬ ಚೆನ್ನಾಗಿದೆ. ನನ್ನ ಸ್ಕಿನ್ನಿಗೆ ಕೂಡ ಇದು ರಿಯಾಕ್ಟ್ ಆಗಿಲ್ಲ. ನನ್ನದು ಆಯಿಲಿ ಸ್ಕಿನ್ ಇದ್ರೂ, ಸೆನ್ಸಿಟಿವ್ ಸ್ಕಿನ್ ಇದ್ರೂ ಇದು ನನ್ನ ಸ್ಕಿನ್ ಜೊತೆ ನೆಗೆಟಿವ್ ರಿಯಾಕ್ಟ್ ಆಗಿಲ್ಲ. ಸೊ ಇಫ್ ಯು ವಾಂಟ್ ಸಮಥಿಂಗ್ ಟು ಮಾಯಿಶ್ಚರೈಸ್ ಯುವರ್ ಸ್ಕಿನ್ ಆರ್ ಮಸಾಜ್ ಮಾಡಬೇಕು ಅಂತ ಅನಿಸಿದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್. ದಿಸ್ ಇಸ್ ಗುಡ್. ಸೊ ಮಾರ್ನಿಂಗ್ ಟೈಮ್ಸ್ ಐ ಯೂಸ್ ದಿಸ್ ವೆನ್ ಐ ಆಮ್ ಫ್ರೀ. Next comes my sunscreen. I'm actually in love with this sunscreen. ನಾನು ಫಸ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬಂದು ನ್ಯೂಟ್ರೋಜೆನ್. ಅದು
ಅದು ನ್ಯೂಟ್ರೋಜೆನಾ ಸನ್ಸ್ಕ್ರೀನ್ ನಾನು ಯಾವಾಗ 10th ಸ್ಟ್ಯಾಂಡರ್ಡ್ 12th ಮೇ ಬಿ ಆವಾಗಿಂದ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನನಗೆ ನ್ಯೂಟ್ರೋಜೆನಾ ಆ್ಯಕ್ಚುಲಿ ಅಷ್ಟು ಸೆಟ್ ಆಗ್ತಾ ಇದ್ದಿಲ್ಲ ನನ್ನ ಸ್ಕಿನ್ಗೆ. ಬಟ್ ಸಿನ್ಸ್ ನನಗೆ ಅಷ್ಟು ಆವಾಗೆಲ್ಲ ನನಗೇನು ಗೊತ್ತೇ ಇದ್ದಿಲ್ಲ ಸ್ಕಿನ್ ಕೇರ್ ಅಂದರೆ ಏನು ಮಾಡಬೇಕು ಅಂತ. ಐ ಟೋಲ್ಡ್ ಯು, ನನಗೆ ತುಂಬ ಆ್ಯಕ್ನೇಸ್ ಬರ್ತಾಯಿತ್ತು. ಸೊ ಡಾಕ್ಟರ್ ಒಂದು ಸನ್ಸ್ಕ್ರೀನ್ ಬರ್ದುಕೊಡೋರು, ಅದು ನನ್ನ ಬಜೆಟಿಗೆ ಮೀರಿ ಇರ್ತಾಯಿತ್ತು. ಸೊ ನಾನು ಏನು ಸನ್ಸ್ಕ್ರೀನ್ ಅಫೋರ್ಡ್ ಮಾಡೋಕ್ಕಾಗ್ತಾ ಇದ್ದಿಲ್ಲ. ಸೊ ಐ ವಾಸ್ ಸ್ವಲ್ಪ ಕಮ್ಮಿ ಸನ್ಸ್ಕ್ರೀನು, ಕಮ್ಮಿ ಅಂದರೆ ನ್ಯೂಟ್ರೋಜೆನಾ ಏನು ಅಷ್ಟು ಕಮ್ಮಿ ಇದ್ದಿಲ್ಲ, ಆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೆ. ಇವಾಗ ನಾವು ಎಲ್ಲ ರಿಸರ್ಚ್ ಎಲ್ಲ ಮಾಡಿ ಒಂದು ಸನ್ಸ್ಕ್ರೀನ್ಗೆ ಸ್ಟಿಕ್ ಆಗಿದ್ದೀನಿ. ಆ್ಯಂಡ್ ದಿಸ್ ಈಸ್ ಡಾಕ್ಟರ್ ಶೆಟ್ಸ್ ಸೆರಮೈಡ್ ಆ್ಯಂಡ್ ವಿಟಮಿನ್ ಸಿ ಸನ್ಸ್ಕ್ರೀನ್. ಇದರಲ್ಲಿ ಆ್ಯಕ್ಚುಲಿ ಅವ್ರದ್ದು ಹಲ್ದಿ ಇದೆ, ಆಮೇಲೆ ಏನು ಹೈಲೋರೋನಿಕ್ ಆ್ಯಸಿಡ್ ಇದೆ, ಅದೇನು ಇನ್ನು ತುಂಬ 3-4 ವೇರಿಯಂಟ್ಸ್ ಇದೆ. ಬಟ್ ನಾನು ಇದೇ ಯೂಸ್ ಮಾಡ್ತಾ ಇರೋದು, ಫಸ್ಟಿಂದ ನಾನು ಇದೇ ಯೂಸ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಫ್ರಮ್ 4 years ಐ ಆಮ್ ಯೂಸಿಂಗ್ ದಿಸ್ ಓನ್ಲಿ. ಇದು ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ನಾನು ಹೇಳ್ದಂಗೆ ನಾನು ತುಂಬ ಪ್ರಾಡಕ್ಟ್ಸ್ ಟ್ರೈ ಮಾಡೋಕ್ಕೆ ಹೋಗಲ್ಲ. ಟ್ರೈ ಮಾಡೋದು ಅಂದರೆ ಟೆಸ್ಟ್ ಪ್ಯಾಚ್ ಮಾಡಿನೇ ನಾನು ಟ್ರೈ ಮಾಡೋದು. ಬಟ್ ದಿಸ್ ಇಸ್ ಸೋ ಗುಡ್ ಫಾರ್ ಮೈ ಸ್ಕಿನ್. ಆ್ಯಂಡ್ ಇದು ನನ್ನ ಕಸಿನ್ ಸಿಸ್ಟರ್ಸ್, ನಮ್ಮ ಮಮ್ಮಿ ಎಲ್ಲರೂ ಇದೇ ಯೂಸ್ ಮಾಡೋದು. ನನ್ನ ಕಸಿನ್ ಸಿಸ್ಟರ್ಸ್ ಅಂತೂ ಇದೆ, ಇವ್ರದ್ದೇ ಸನ್ಸ್ಕ್ರೀನು, ಇವ್ರದ್ದೇ ಮಾಯ್ಶ್ಚರೈಸರು, ಇವ್ರದ್ದೇ ಸೆರಮು ಎಲ್ಲ ಡಾಕ್ಟರ್ ಶೆಟ್ಸ್ದೇ ಯೂಸ್ ಮಾಡೋದು. ಸೊ ದೇ ಸೇ ಅವ್ರ ಸ್ಕಿನ್ಗೆ ಅದು ಸೆಟ್ ಆಗಿದೆ ಅಂತ. ನಾನು ಅದನ್ನು ಟ್ರೈ ಮಾಡಿಲ್ಲ. ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ನಾನು ಟ್ರೈ ಮಾಡಿಲ್ಲ ಅವ್ರದ್ದು. ಇದು ಟ್ರೈ ಮಾಡಿದೆ ಸುಮ್ಮನೆ. ಬಟ್ ಇದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಟ್ ಹ್ಯಾಸ್ ದಿಸ್ ಸೆರಮೈಡ್, ಅಂದರೆ ಸ್ಕಿನ್ ಬ್ಯಾರಿಯರ್ನ ಪ್ರೊಟೆಕ್ಟ್ ಮಾಡುತ್ತೆ. ಆಲ್ಸೋ ಇಟ್ ಹ್ಯಾಸ್ ವಿಟಮಿನ್ ಸಿ, ಸೊ ಗಿವ್ಸ್ ದ್ಯಾಟ್ ಗ್ಲೋ ಆನ್ ಯುವರ್ ಫೇಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ದ ಇಂಪಾರ್ಟೆಂಟ್ ಒನ್ ಇಸ್, ಇದು ವೈಟ್ ಕ್ಯಾಸ್ಟ್ ಬಿಡಲ್ಲ. ನ್ಯೂಟ್ರೋಜೆನಾ ಆ್ಯಕ್ಚುಲಿ ನಾನು ಯೂಸ್ ಮಾಡಬೇಕಾದ್ರೆ ವೈಟ್ ಕ್ಯಾಸ್ಟ್ ಬಿಡ್ತಾಯಿತ್ತು. ಇವಾಗ ಬಂದಿರೋ ಅಂಥ ಮೇ ಬಿ ಅಪ್ಡೇಟ್ ಆಗಿದೆಯೋ ಏನೋ ಗೊತ್ತಿಲ್ಲ ನನಗೆ, ನಾನು ಅದನ್ನು ಯೂಸ್ ಮಾಡಿಲ್ಲ. ಬಟ್ ಇದು ವೈಟ್ ಕ್ಯಾಸ್ಟ್ ಬಿಡಲ್ಲ. ಆ್ಯಂಡ್ ಇಟ್ ಹ್ಯಾಸ್ SPF 50+, PA++++, 4+, ಓಕೆನಾ. ಆ್ಯಂಡ್ it has 1% ceramide complex, 2% vitamin C complex, 1% hyaluronic acid, mineral and organic filters. Sunscreen. And this is the last step. So first, wait, that's not the last step. Then comes the lip balm. ಲಿಪ್ ಬಾಮು ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ, ತುಂಬ ಲಿಪ್ ಬಾಮ್ಸ್ ಇದೆ. ಬಟ್ 2-3 ನಾನು ಹೇಳ್ಬೋದು, ನಿಮಗೆ ರೆಕಮೆಂಡ್ ಮಾಡ್ಬೋದು. ಅಂದರೆ ದಿಸ್ ಇಸ್ ಮೈ ರೀಸೆಂಟ್ ಕಲೆಕ್ಷನ್ ಅಂದ್ರೂ ಆಯಿತು, ಒಂದು 2 months ತೊಗೊಂಡು. ಇದು ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ. ದಿಸ್ ಇಸ್ ಎಮ್ ಕ್ಯಾಫಿನ್ಸ್ ಚೋಕೋ ಟಿಂಟೆಡ್ ಲಿಪ್ ಬಾಮ್. ತುಂಬ ಚೆನ್ನಾಗಿ ಲೈಕ್ ಹೈಡ್ರೇಟೆಡ್ ಆಗಿರುತ್ತೆ. ಆಲ್ಸೋ ಇಟ್ ಹ್ಯಾಸ್ ದ ಟಿಂಟ್ ವಿಚ್ ಲಿವ್ಸ್ ಆನ್ ಯುವರ್ ಸ್ಕಿನ್. ಆ್ಯಂಡ್ ಲೆನೇಜ್ ಬಗ್ಗೆ ನಾನು ಏನು ಹೇಳಿ, ಲೆನೇಜ್ ಬ್ರೋ, ಇಟ್ಸ್ ಗುಡ್. ಆಮೇಲೆ ಇನ್ನೊಂದು ಗೊತ್ತಿಲ್ಲ, ಎಲ್ಲೋ ಹಾಕ್ಬಿಟ್ಟಿದ್ದೀನಿ, ಅದು ಡಿಕನ್ಸ್ಟ್ರಕ್ಟ್ ಅವ್ರದ್ದು ಲಿಪ್ ಬಾಮ್. ಇಷ್ಟು ಚೆನ್ನಾಗಿದೆ ಅಂದರೆ, ನೀವು ಅದನ್ನು ಒಂದು ಮಾರ್ನಿಂಗ್ ಹಾಕಿದ್ರೆ ಆಫ್ಟರ್ನೂನ್ 4 hours ಲೈಕ್ 4-5 hours ನೀವು ಅದನ್ನು ಮತ್ತೆ ಹಾಕಬೇಕು ಅಂತಲೇ ಇಲ್ಲ, ಅಷ್ಟು ಮಾಯ್ಶ್ಚರೈಸ್ಡ್ ಇರುತ್ತೆ. ಆ್ಯಂಡ್ ನಿಮಗೆ ಚಾಪ್ ಲಿಪ್ಸ್ ಅದೆಲ್ಲ ಇದ್ದರೆ ಪ್ಲೀಸ್ ಟ್ರೈ ಡಿಕನ್ಸ್ಟ್ರಕ್ಟ್ ಒನ್. ಅದನ್ನು ಯಾವ ಬ್ಯಾಗಲ್ಲಿ ಇಟ್ಟಿದ್ದೀನಿ ಅಂತಲೂ ಗೊತ್ತಿಲ್ಲ, ನನಗೆ ಅದು ಸಿಗ್ತಾನೂ ಇಲ್ಲ. ಸೊ ಅಷ್ಟೇ. ನೀನು ಅದು ಬಿಟ್ಟರೆ ಇನ್ನೇನಿರುತ್ತೆ, ಅದ್ರ ಮೇಲೆ ನಿಮ್ಗೆ ಏನಾದರೂ ನಾನು ಮೇಕಪ್ ಮಾಡ್ಕೋಬೇಕು ಅಂದರೆ ನಾನು ಕನ್ಸೀಲರ್ ಹಾಕ್ತೀನಿ, ಇಲ್ಲಾಂದರೆ ಫೌಂಡೇಶನ್ ಹಾಕ್ತೀನಿ ಅಷ್ಟೇ. ಸೊ ಇವಾಗ ಹೇಳಿದ್ದನ್ನು ಲೆಟ್ಸ್ ಡೂ ಇಟ್. ಹೇರ್ ಬ್ಯಾಂಡ್. I look so funny. Yeah, boy. ನಾನು ಹೇಳಿದಂಗೆ ಮೈ ಫೇವ್ರೇಟ್ serum, Hyphen's Advanced Depigmentation Serum, Tranexamic Acid. ಇದು ನಾನೇನಕ್ಕೆ ಹಿಂಗೆ ಹಾಕ್ಕೊಳ್ಳೋದು ಅಂದರೆ, ಹಿಂಗೆ ಮಾಡಿದ್ರೆ ಟಪ್ ಅಂತ ಕಣ್ಣಿಗೆ ಎಗರು ಬಿಡುತ್ತೆ. ನೋಡ್ಕೊಳ್ಳಿ, ಇವಾಗ
ಸೊ See, look at that, bro. ಆ್ಯಕ್ಚುಲಿ ಏನು ಗೊತ್ತಾ, ಸಿರಮ್ಸು ಟೋನರ್ಸು ಅದನ್ನೆಲ್ಲ ಕಾಟನ್ ಪ್ಯಾಡ್ಗೆ ಹಾಕ್ಕೊಂಡು ಯೂಸ್ ಮಾಡಬಾರ್ದು. ಯಾಕಂದರೆ ಕಾಟನ್ನೇ ಅರ್ಧ ಪ್ರಾಡಕ್ಟ್ ಹೀರ್ಕೊಂಡು ಬಿಡುತ್ತೆ. ಇನ್ನು ಇನ್ನೇನು ಬರುತ್ತೆ ನಿಮ್ಮ ಫೇಸ್ ಮೇಲೆ. ಓಕೆನಾ? ಸೊ ನಾನು ನೆಕ್ಸ್ಟ್ ಹೇಳ್ದಂಗೆ I'll go for moisturizer. I'll go for Cetaphil only. ನಾನೇನು ತುಂಬ ಕಮ್ಮಿನೂ ತೊಗೊಂಡಿಲ್ಲ ಪ್ರಾಡಕ್ಟು. ಆ್ಯಕ್ಚುಲಿ ನಾನು ನೈಟ್ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಲ್ಲ, ಅದರಿಂದ ನನ್ನ ಸ್ಕಿನ್ ಸ್ವಲ್ಪ ಡ್ರೈ ಆಗುತ್ತೆ. ಆ್ಯಂಡ್ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಕಂಪ್ಲೀಟ್ ಡ್ರೈ ಆಗುತ್ತೆ. ಹಾಗಂತ ನಂದು ಡ್ರೈ ಸ್ಕಿನ್ ಅಲ್ಲ, ಸದ್ಯಕ್ಕೆ ಇಲ್ಲ, ಆಯಿಲಿ ಇದ್ದಿದ್ದು ಕಾಂಬಿನೇಷನ್ ಆಗಿದೆ. ಡನ್. ಸೊ ಒಂದು ಸ್ಕಿನ್ ಒಂದು ಪ್ರಾಡಕ್ಟ್ ಹಾಕಿದ ಮೇಲೆ ಆ ಪ್ರಾಡಕ್ಟ್ ಸ್ವಲ್ಪ ನಿಮ್ಮ ಸ್ಕಿನ್ ಒಳಗಡೆ ಹೋಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಲೀವ್ ಇಟ್ ಫಾರ್ ಸಮ್ ಲೈಕ್ 1 minute or 2 minutes. ಅದು ಬಿಟ್ಟ ಮೇಲೆ ಯೂಸ್ ಮಾಡ್ಬೋದು. A few moments later. Okay, let's go. Now I had this ceramide and vitamin C sunscreen from Dr. Sheth. Actually sunscreen ಜಾಸ್ತಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಯೂಸ್ ಮಾಡ್ತೀನಿ ಜಾಸ್ತಿ. Really? ಆ್ಯಂಡ್ ಸಿ ಇದು ಟೆಕ್ಸ್ಚರ್ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ, ತುಂಬ ಕ್ರೀಮಿನೂ ಇಲ್ಲ, ತುಂಬ ವಾಟರಿನೂ ಇಲ್ಲ. ಆ್ಯಂಡ್ ನಾನು ಇದು ಯಾವುದೇ ಪ್ರಾಡಕ್ಟ್ಸ್ನ ನಾನು ಪ್ರಮೋಟ್ ಅಂತೂ ಮಾಡ್ತಾ ಇಲ್ಲ, ಜಸ್ಟ್ ಟೆಲಿಂಗ್ ಯು ವಾಟ್ ಐ ಯೂಸ್. ಆ್ಯಂಡ್ ನಿಮ್ದು ಆಯಿಲಿ ಸ್ಕಿನ್ ಆಗಿದ್ರೆ ನೀವು ಅದನ್ನು ಯೂಸ್ ಮಾಡಿ. See, look at that glow after using this. Oh my God! Wow! ನನಗಂತೂ ಆ್ಯಂಡ್ ನಾನು ಈ ಸನ್ಸ್ಕ್ರೀನು ಆಮೇಲೆ ಫೇಸ್ ವಾಶ್ ಎಲ್ಲ ಕಾಂಬೋನೇ ಆರ್ಡ್ರ್ ಮಾಡೋದು. ಯಾಕಂದರೆ ನಮ್ಮ ಅಮ್ಮನೂ ಅದೇ ಯೂಸ್ ಮಾಡ್ತಾರೆ, ನಾನು ಅದೇ ಯೂಸ್ ಮಾಡ್ತೀನಿ. ಆಚೆ ಹೋದಾಗೆಲ್ಲ ನಾನು ತೊಗೊಂಡೋಗ್ಬಿಡ್ತೀನಿ, ಪಾಪ ನಮ್ಮ ಅಮ್ಮಗೆ ಆಮೇಲೆ ಸಿಗಲ್ಲ. ಆದ್ದರಿಂದ ಕಾಂಬೋ ಯಾವಾಗಲೂ ಅಷ್ಟೇ, ಕಾಂಬೋನೇ ಬುಕ್ ಮಾಡೋದು. ಓಕೆ, ಡನ್. ಆ್ಯಂಡ್ ನೌ ಕಮ್ಸ್ ದ ಪಾಮ್. ಖಾಲಿ ಆಗೋಗ್ಬಿಟ್ಟಿದೆ. Ta-da! Red. ಓಕೆ, ಸೊ ಇದಾಗಿತ್ತು ನನ್ನ AM ಸ್ಕಿನ್ ಕೇರ್ ರುಟೀನ್ ವಿಡಿಯೋ. ನಿಮಗೆ ನನ್ನ PM ಅಂದರೆ ನೈಟ್ ಸ್ಕಿನ್ ಕೇರ್ ರುಟೀನ್ ಕೂಡ ಬೇಕು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಅದರಲ್ಲಿ ತುಂಬ ವೇರಿಯಂಟ್ಸ್ ಇದೆ. ಲೈಕ್ ಸ್ಯಾಲಿಸಿಲಿಕ್, ಆ್ಯಸಿಲಿಕ್ ಆ್ಯಸಿಡ್, ಆಮೇಲೆ ಟ್ರೆಟಿನಾಯ್ಡ್, ಸೋ ಮೆನಿ.
So let me know if you want me to make a night skincare routine video also, and hair care video also if you want. Just let me know. Okay, thank you for watching me guys. Thank you for watching my skincare routine. And ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಯಾರಿಗಾದರೂ ಏನಾದರೂ ಹರ್ಟ್ ಆಗಿದ್ರೆ ಕ್ಷಮಿಸಿ. ಆ್ಯಂಡ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಪ್ರಾಡಕ್ಟ್ಸ್ ನನ್ನ ಸ್ಕಿನ್ಗೆ ಸೂಟ್ ಆಗಿದೆ, ಸೊ ಐ ಆಮ್ ಯೂಸಿಂಗ್. ನಿಮಗೂ ಇದು ಯೂಸ್ ಮಾಡಬೇಕು ಅಂತ ಅನಿಸಿದ್ರೆ ಯೂಸ್ ಮಾಡಿ, ಬಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಡು ನಾಟ್ ಫರ್ಗೆಟ್ ಟು ಡೂ ಅ ಪ್ಯಾಚ್ ಟೆಸ್ಟ್. ನಿಮ್ಮ ಕೈ ಮೇಲೂ ಅಥವಾ ಈ ಪಾರ್ಟಲ್ಲಿ ಎಲ್ಲಾದರೂ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ you can use the product on your face. Okay, so thank you so much and see you in my next video. Bye bye.